ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಆ, ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನಗೈದಿರ್ತಕ್ಕಂಥ ಈ ಸುದಿನದಂದು ಅವರೆಲ್ಲರನ್ನು ಸ್ಮರಿಸುವ ಒಂದು ಕಾರ್ಯಕ್ರಮದ ಅನುಸಾರವಾಗಿ ಕನ್ನಡಿಗ ಚಾನೆಲ್ ವೈಟಿಯ ಮುಖಾಂತರ ನಾನು ಇವತ್ತು ಕನ್ನಡದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಕನ್ನಡ ನಾಡಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತ್ಯಾಗಮಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ವೀರೋಚಿತ ಘಟನೆಗಳನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸಮಸ್ತ ಕನ್ನಡಿಗ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ, ಜೊತೆಗೆ ಗರ್ವ ಪಡ್ತೀನಿ. ಯಾಕಂದ್ರೆ ನಾವೆಲ್ಲರೂ ಗರ್ವ ಪಡಲಿಕ್ಕೆ ಕಾರಣವೇನೆಂದರೆ ನಮಗೆ ದಾಸ್ಯದಿಂದ ಮುಕ್ತಿಗೊಳಿಸಿರ್ತಕ್ಕಂಥವರು ತಮ್ಮ ಜೀವದ ಹಂಗನ್ನೇ ತೊರೆದು ತಮ್ಮನ್ನು ತಾವು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸಮರ್ಪಿಸಿಕೊಂಡು ಬಲಿದಾನಗೈದಿರ್ತಕ್ಕಂಥ ಈ ದಿನದಂದು ನಾವೆಲ್ಲರೂ ಕೂಡ ಆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವುದು ಹಾಗೂ ಅವರ ಒಂದು ಇರುವಿಕೆಯನ್ನು ನಾವು ನಮ್ಮ ನಾಡಿನ ಎಲ್ಲರಿಗೂ ಕೂಡ ತಿಳಿಸುವುದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥ ಒಂದು ಭಾವನೆ ನನ್ನದು. ಯಾಕಂದರೆ ಸ್ವಾತಂತ್ರ್ಯಕ್ಕಾಗಿ ಹಲವಾರು ರಾಜ ಮಹಾರಾಜರುಗಳು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹಲವಾರು ವೀರ ಯೋಧರು ಕೂಡ ತಮ್ಮ ಬಲಿದಾನವನ್ನು ಗೈದಿರತಕ್ಕಂಥ ಈ ಸಂದರ್ಭದಲ್ಲಿ ಅವರೆಲ್ಲರ ಒಂದು ನಮ್ಮ ಸ್ಮೃತಿ ಪಟಲದಲ್ಲಿ ಅವರೆಲ್ಲರನ್ನೂ ಕೂಡ ನಾವು ಇಟ್ಟುಕೊಂಡು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಯಾವತ್ತೂ ಕೂಡ ನಾವು ನಮ್ಮ ವಿರೋಚಿತ ಕೆಲಸಗಳಲ್ಲಿ ನಮ್ಮ ವಿರೋಚಿತ ಸಮಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಕಳೆದುಕೊಳ್ಳಬಾರದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಹೀಗಿರುವಾಗ 1930 ಜನವರಿ 26 ಇದು ರಾಯಣ್ಣನ ಒಂದು ಗಲ್ಲಿಗೆ ಏರಿಸಿರ್ತಕ್ಕಂಥ ಒಂದು ದಿನ. ಈ ಒಂದು ದಿನದಂದು ನಾವೆಲ್ಲರೂ ಕೂಡ ರಾಯಣ್ಣನ ಸ್ಮರಣೆ ಮಾಡುವ ಕರ್ತವ್ಯ ನಮ್ಮೆಲ್ಲರ ಕನ್ನಡಿಗರ ಮೇಲೆ ಇದೆ, ಭಾರತೀಯರ ಮೇಲೆಯೂ ಕೂಡ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವೀರ ಯೋಧನ ಒಂದು ವಿರೋಚಿತ ಒಂದು ಹೋರಾಟವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕಂದ್ರೆ 1930 ಜನವರಿ 26 ಇದನ್ನು ಯಾವತ್ತೂ ಕೂಡ ನಾವು ಮರೆಯಲಾರದಂಥ ಒಂದು ದಿನ. ಈ ದಿನದಂದು ರಾಯಣ್ಣನನ್ನು ಈಗಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಒಂದು ಆಲದ ಮರಕ್ಕೆ ನೇಣು ಹಾಕಿರ್ತಕ್ಕಂಥ ಒಂದು ದಿನ. ಅದನ್ನು ನಾನು ಕೂಡ ನೋಡಿ ಬಂದಿದ್ದೇನೆ. ಹೀಗಿರುವಾಗ ರಾಯಣ್ಣ ತನ್ನಗಾಗಿ, ತನ್ನ ಬಂಧು ಬಳಗಕ್ಕಾಗಿ, ತನ್ನ ತಾಯಿಗಾಗಿ, ತನ್ನ ಸಹೋದರಿಯರಿಗಾಗಿ ಏನು ಈ ಒಂದು ಬಲಿದಾನವನ್ನು ಮಾಡಿಲ್ಲ. ಅವನು ಮಾಡಿರ್ತಕ್ಕಂಥ ಬಲಿದಾನ ರಾಷ್ಟ್ರದ ಹಿತಕ್ಕಾಗಿ, ರಾಷ್ಟ್ರವನ್ನು ದಾಸ್ಯ ಮುಕ್ತಗೊಳಿಸಲಿಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಹೆಮ್ಮೆಯ ಭಾರತಾಂಬೆಯ ವೀರಪುತ್ರ ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದರೆ ಪ್ರತಿಯೊಬ್ಬ ಕನ್ನಡಿಗರ, ಪ್ರತಿಯೊಬ್ಬ ಭಾರತೀಯರ ಮನದಾಳದಲ್ಲಿ ಮೈ ಎನ್ನಿಸುವಂಥ ರೋಮಾಂಚನಗೊಳಿಸಿರ್ತಕ್ಕಂಥ ಈ ಹೆಸರು ರಾಯಣ್ಣ ಅಂದ್ರೇ ಒಂದು ಬದುಕಿಗೆ ಸ್ಫೂರ್ತಿ, ಹೋರಾಟಕ್ಕೆ ಸ್ಫೂರ್ತಿ, ಜಯಕ್ಕೆ ಸ್ಫೂರ್ತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ, ಜೊತೆಗೆ ಗರ್ವ ಪಡ್ತೀನಿ. ಹೀಗಿರುವಾಗ ಇಂಥ ರಾಯಣ್ಣ ನಮ್ಮ ನಡುವೆ ಇದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಿನ ಅವರ ನಂದಗಡದಲ್ಲಿರ್ತಕ್ಕಂಥ ಅವರ ಸಮಾಧಿ ಸಾಕ್ಷಿ. ಅವರ ಒಂದು ಸಮಾಧಿಯ ಅದು ಊರು ಹೊರಗಿದೆ, ಅದು ಆಲದ ಮರದ ಕೆಳಗೆ, ಆಲದ ಮರದಕ್ಕೆ ರಾಯಣ್ಣನನ್ನು ಗಲ್ಲಿಗೇರಿಸಿದರು. ಅವನು ಇಳಿಸಿ ಹಾಕಿದಾಗ ಅಲ್ಲಿಯೇ ಒಂದು ರಾಯಣ್ಣನ ಒಂದು ಗುಡಿಯನ್ನು ಕೂಡ ಕಟ್ಟಿದ್ದಾರೆ. ಹಾಗೂ ಜೊತೆಗೆ ಅವನನ್ನು ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ ನಂದಗಡದ ಪಕ್ಕದಲ್ಲಿಯೇ, ಕೆರೆಯ ಪಕ್ಕದಲ್ಲಿಯೇ ಇರತಕ್ಕಂಥ ಒಂದು ಸ್ಥಳದಲ್ಲಿ ಇದೆ. ಅಲ್ಲಿಯೂ ಕೂಡ ಸ್ತೂಪವನ್ನು ನಿಲ್ಲಿಸಿದ್ದಾರೆ. ಆಲದ ಮರವನ್ನು ಬಿಚ್ಚುಗತ್ತಿ ಚೆನ್ನಬಸು ಸಂಗೊಳ್ಳಿ ರಾಯಣ್ಣನ ಬಲಗೈ ಬಂಟ ಹಾಗೂ ಅವನ ಒಬ್ಬ ಸ್ನೇಹಿತ. ಅವನು ರಾಯಣ್ಣನನ್ನು ಗಲ್ಲಿಗೆ ಏರಿಸಿದ ನಂತರ ಅದೇ ಒಂದು ಗಲ್ಲಿಗೆ ಏರಿಸಿದ ಸಮಾಧಿ ಮಾಡಿರ್ತಕ್ಕಂಥ ಸ್ಥಳದ ಸಮಾಧಿಯ ಮೇಲೆ ಆಲದ ಮರವನ್ನು ನೆಟ್ಟ. ಆಮೇಲೆ ಆ ಆಲದ ಮರ ಇವತ್ತಿಯೂ ಕೂಡ ಇದೆ. ಆ ಆಲದ ಮರಕ್ಕೆ ಯಾರು ತಮ್ಮ ಒಂದು ಭಕ್ತಿ ಭಾವದಿಂದ ನಮಗೆ ನಿನ್ನಂಥ ಒಬ್ಬ ಧೀರೋದಾತ್ತ ಮಗ ಹುಟ್ಟಲಿ, ನಿನ್ನಂಥ ಒಬ್ಬ ಶೂರ ಮಗ ಹುಟ್ಟಲಿ ಅಂಥೇಳಿ ಬೇಡ್ಕೊಂಡು ಯಾರ ಆ ರಾಯಣ್ಣನಿಗೆ
ಮೊರೆ ಹೋಗ್ತಾರೋ ಅವರಿಗೆಲ್ಲರಿಗೂ ಕೂಡ ಈಗಲೂ ಕೂಡ ಸಂಗೊಳ್ಳಿ ರಾಯಣ್ಣನಂಥ ಶೂರ ಧೀರ ಧೀರ ಧೀರೋದಾತ್ತ ಹಾಗೂ ದಿಟ್ಟ ಮಗ ಜನಿಸುವುದರಲ್ಲಿ ಸಂದೇಹವಿಲ್ಲ. ಈಗಲೂ ಕೂಡ ನಡೆದಿರ್ತಕ್ಕಂಥ ಈ ಸಂಪ್ರದಾಯವನ್ನು ನಾವೆಲ್ಲರೂ ಕೂಡ ಈಗಲೂ ಕೂಡ ನೋಡ್ತಾ ಇದ್ದೇವೆ. ಬೈಲಹೊಂಗಲ ತಾಲೂಕಿನ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಇರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ ಸಮಾಧಿ ಸ್ಥಳ ಇರೋದು ಕೂಡ ನಂದಗಡದಲ್ಲಿ. ಹೀಗಿರುವಾಗ ರಾಯಣ್ಣನ ಹಲವಾರು ವಿರೋಚಿತ ಘಟನೆಗಳನ್ನು ಹೇಳುವುದು ಸಾಕಷ್ಟು ಇದ್ದರೂ ಕೂಡ ಕೆಲವೊಂದು ಘಟನೆಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಹೆಮ್ಮೆ ಪಡ್ತೀನಿ. ರಾಯಣ್ಣ ಬೀಡಿ ಅಂದರೆ ಖಾನಾಪುರ ತಾಲೂಕಿನ ಬೀಡಿಯ ಒಂದು ಸರ್ಕಾರಿ ಕಚೇರಿಯನ್ನು ಲೂಟಿ ಮಾಡಿ ಅದನ್ನು ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಅದೇ ರೀತಿಯಾಗಿ ಖಾನಾಪುರ ತಾಲೂಕಿನ ಡೋರಿ ಹಳ್ಳ ಈಗಲೂ ಕೂಡ ನೋಡಲಿಕ್ಕೆ ನಮಗೆ ಸಿಗ್ತೈತಿ. ಅದೇ ಒಂದು ಡೋರಿ ಹಳ್ಳದಲ್ಲಿ ಅವನು ಸ್ನಾನ ಮಾಡ್ತಾ ಇರುವಾಗ ಅವನ ಖಡ್ಗವನ್ನು ಯಾವತ್ತೂ ಕೂಡ ಯಾರ ಕೈಯಲ್ಲಿಯೂ ಕೂಡ ಕೊಡ್ತಿದ್ದಿಲ್ಲ. ಅವನು ತನ್ನ ಬಾಯಿಯಲ್ಲಿ ಅದನ್ನು ಇಟ್ಕೊಂಡು ಸ್ನಾನ ಮಾಡಿ ಈಜಾಡಿ ಸ್ನಾನವನ್ನು ಮುಗಿಸಿಕೊಂಡು ಮತ್ತೆ ತನ್ನ ಬಟ್ಟೆಗಳನ್ನು ಧರಿಸಿಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಒಂದು ಧೀರೋದಾತ್ತ ಕಥೆಗಳಲ್ಲ ಇವು, ವಾಸ್ತವ ಸಂಗತಿಗಳನ್ನು ಕೇಳಿದ್ದೇವೆ. ಹೀಗಿರುವಾಗ ಡೋರಿ ಹಳ್ಳವನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಯಣ್ಣನನ್ನು ಹಿಡಿದು ಕೊಟ್ಟದ್ದು ಕೂಡ ಅದೇ ಡೋರಿ ಹಳ್ಳ. 1930 ಏಪ್ರಿಲ್ 8ರಂದು ಸಂಗೊಳ್ಳಿ ರಾಯಣ್ಣನನ್ನು ಅವನ ಅಕ್ಕನ ಗಂಡ ಲಕ್ಕಪ್ಪ ಅವನಿಗೆ ನಿಂಗನಗೌಡ ಮತ್ತು ವೆಂಕನಗೌಡ ಅನ್ನುವರು ಅವನಿಗೆ ಪುಸಲಾಯಿಸಿ ಅವನಿಗೆ ಜೀವ ಬೆದರಿಕೆ ಹಾಕಿ ಅವನ ಮಕ್ಕಳನ್ನೆಲ್ಲ ಕೊಲ್ತೀವಿ, ನಿನ್ನ ವಂಶವನ್ನು ನಿರ್ವಂಶ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ವಿಧಿ ಇಲ್ಲದೆ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನನ್ನು ಅಂದರೆ ತನ್ನ ಅಳಿಯನನ್ನು ತನ್ನ ಹೆಂಡತಿಯ ತಮ್ಮನನ್ನು ಹಿಡಿದುಕೊಟ್ಟಂಥ ಒಂದು ದುಃಖಕರ ಸಂಗತಿಯು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಅನುಯಾಯಿಗಳು ಈಗಲೂ ಕೂಡ ಸಂಗೊಳ್ಳಿಯಲ್ಲಿ ಇದ್ದಾರೆ ಹಾಗೂ ಅವರ ಒಂದು ಪೂರ್ವಾಪರಗಳನ್ನು ಕೂಡ ನೀವು ನೋಡ್ಬೋದು. ಸಂಗೊಳ್ಳಿ ರಾಯಣ್ಣ 1824ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ತನ್ನಂಥ ಕಾಯ್ದೆಯ ವಿರುದ್ಧವಾಗಿ ಅಂದರೆ ದತ್ತುಪುತ್ರನಿಗೆ ರಾಜಸ್ವ ಇಲ್ಲ ಅನ್ನುವಂಥ ಒಂದು ಕಾರಣದಿಂದ ಚೆನ್ನಮ್ಮ ಸಿಡಿದೆದ್ದ ಮೇಲೆ ಇಲ್ಲ, ನಾನು ಯಾವತ್ತೂ ಕೂಡ ಬ್ರಿಟಿಷರ ಈ ಒಂದು ಕಾನೂನನ್ನು ಒಪ್ಪೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ತ್ಯಾಕ್ರೆ ಕಿತ್ತೂರಿನ ಸಂಸ್ಥಾನದ ಮೇಲೆ ದಂಡೆತ್ತಿ ಬಂದು ಧೀರೋದಾತ್ತ ಹೋರಾಟವನ್ನು ಮಾಡಿ ಅದೇ ಒಂದು ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮ ಇವರೆಲ್ಲರ ಒಂದು ಪರಿಶ್ರಮದಿಂದ ಹೋರಾಟದಿಂದ ತ್ಯಾಕ್ರೆಯನ್ನು ಅಲ್ಲಿಯೇ ಗುಂಡಿಟ್ಟು ಸಾಯಿಸಲಾಗ್ತೈತಿ. ಆ ನಂತರ 1900 ಅದು ಡೇಟ್ ಹೋಲಿಬಿಡಿ. ಆ ನಂತರ ಎರಡನೇ ಸಲ ಸಾಕಷ್ಟು ದಂಡಿನೊಂದಿಗೆ ಕಿತ್ತೂರಿನ ಮೇಲೆ ದಂಡೆತ್ತಿ ಬಂದಂಥ ಬ್ರಿಟಿಷ್ ಸೈನ್ಯ ಕಿತ್ತೂರನ್ನು ವಶಪಡಿಸ್ಕೊಳ್ಬೇಕಾದರೂ ಕಿತ್ತೂರಿನಲ್ಲಿ ಇರತಕ್ಕಂಥ ಸಮಾಜಘಾತುಕ ಶಕ್ತಿಗಳ ಒಂದು ಕುತಂತ್ರದಿಂದ ರಾಣಿ ಚೆನ್ನಮ್ಮ ಸೋಲಬೇಕಾಗ್ತೈತಿ. ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮನ ಒಂದು ಧೀರೋದಾತ್ತ ಹೋರಾಟಕ್ಕೆ ಹಿನ್ನಡೆ ಉಂಟಾಗ್ತೈತಿ. ಹೀಗಿರುವಾಗ ಕಿತ್ತೂರು ಚೆನ್ನಮ್ಮನನ್ನು ಬಂಧಿಸಿ ಬೈಲಹೊಂಗಲದ ಜೈಲಿನಲ್ಲಿ ಇಡಲಾಗ್ತೈತಿ. 5 ವರ್ಷಗಳ ತರುವಾಯ ಚೆನ್ನಮ್ಮ ಬೈಲಹೊಂಗಲದ ಜೈಲಿನಲ್ಲಿ ಕೊನೆಯುಸಿರೆಳಿತಾಳೆ. ಆ ನಂತರ ಕಿತ್ತೂರು ಚೆನ್ನಮ್ಮನ ಒಂದು ಬಲಿದಾನಕ್ಕಾಗಿ, ಕಿತ್ತೂರು ನಾಡಿನ ಒಂದು ಸ್ವಾತಂತ್ರ್ಯಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಂಥ ಸಂಗೊಳ್ಳಿ ರಾಯಣ್ಣ ಅಲ್ಲಲ್ಲಿ ಸೈನ್ಯಗಳನ್ನು ಕಟ್ಟುತ್ತಾ ಒಂದು ಬೃಹದಾಕಾರದಂಥ ಸೈನ್ಯವನ್ನು ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿ ಆ ಗೋರಿಲ್ಲಾ ಯುದ್ಧವನ್ನು ಸಾರ್ತಾನೆ ಹಾಗೂ ಖಾನಾಪುರ ತಾಲೂಕಿನ ಗುಡ್ಡ ಬೆಟ್ಟಗಳಲ್ಲಿ ಅಡಗಿಕೊಳ್ತಾನೆ. ಅದೇ ಒಂದು ಪ್ರದೇಶದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸ್ತಾನೆ. ಹೀಗಿರುವಾಗ ಆ ಕಾರ್ಯಾಚರಣೆಯ ಮುಖಾಂತರ ಅವನು ಹೋರಾಟ ಮಾಡಬೇಕಾದ್ರೆ ಅವನಿಗೆ ತಮ್ಮವರೇ ಆದಂಥ ತನ್ನ ಅಕ್ಕನ ಗಂಡನೇ ಆಗಿರ್ತಕ್ಕಂಥ ಲಕ್ಕಪ್ಪ ಹಾಗೂ ವೆಂಕನಗೌಡ ನಿಂಗನಗೌಡರ ಒಂದು ಕುತಂತ್ರದಿಂದ ಅವರ ಒಂದು ಸಮಾಜಘಾತುಕ ದೇಶದ್ರೋಹ ಕೆಲಸಗಳಿಂದ ರಾಯಣ್ಣ 1830 ಜನವರಿ 26ರಂದು ಬ್ರಿಟಿಷ್ ಸೈನ್ಯಕ್ಕೆ ಸೆರೆಯಾಗ್ತಾನೆ. ಅಂದರೆ ಅವನ ಖಡ್ಗವನ್ನು ಅವನ ಮಾವ ಮೋಸತನದಿಂದ ಲಕ್ಕಪ್ಪ ವೆಂಕನಗೌಡ ಮತ್ತು ಗೌಡರಿಗೆ ನೀಡಿದಾಗ ನಿರಾಯುಧರಾದಂಥ ರಾಯಣ್ಣ ತನ್ನನ್ನು ಆ ಸಂದರ್ಭದಲ್ಲಿ ರಾಯಣ್ಣನನ್ನು ಅವರು ಬಂಧಿಸಿ ಧಾರವಾಡ ಜೈಲಿಗೆ ಇಡ್ತಾರೆ. ಧಾರವಾಡ ಜೈಲಿಗೆ ಇಟ್ಟಾಗ 4-5 ವರ್ಷಗಳ ಕಾಲ ಅವನನ್ನು ವಿಚಾರಣೆಗೆ ಒಳಪಡಿಸಿ ನಂತರ
1830 ಜನವರಿ 26ರಂದು ನಂದಗಡದ ಒಂದು ಆ, ಗ್ರಾಮದಲ್ಲಿ ಅವನನ್ನು ಒಂದು ಆಲದ ಮರಕ್ಕೆ ನೇಣು ಹಾಕ್ತಾರೆ. ಅವನ ಜೊತೆಗೆ ಇನ್ನೂ 7 ಜನರನ್ನು ಕೂಡ ಆ ಸಂದರ್ಭದಲ್ಲಿ ನೇಣು ಹಾಕಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನಾವು ನೋಡ್ಬೋದು. ಹೀಗಿರಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ನಿಜಕ್ಕೂ ಕೂಡ ತಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಗೆದ್ದಿದ್ರೂ ಕೂಡ ರಾಯಣ್ಣ ರಾಜನಾಗ್ತಿದ್ದಿಲ್ಲ. ಮತ್ತು ಚೆನ್ನಮ್ಮನೇ ರಾಣಿ ಆಗ್ತಿದ್ಲು, ಚೆನ್ನಮ್ಮನ ಮಗನೇ ರಾಜನಾಗ್ತಿದ್ದ. ಇವನು ಕೂಡ ಒಬ್ಬ ಹಳಬ, ಅದು ಕೂಡ ಕುರುಬ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ರಾಯಣ್ಣ. ಅವನಿಗೆ ಜಾತಿ ಧರ್ಮವನ್ನು ನಾವು ಲೇಪಿಸಬಾರ್ದು. ಅವನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರೋದಾತ್ತ ನಾಯಕ. ಅಂಥ ಸ್ವಾತಂತ್ರ್ಯ ಹೋರಾಟಗಾರನನ್ನು ನಾವು ಯಾವತ್ತಲೂ ಕೂಡ ನಾವು ಮೆಲುಕು ಹಾಕಬೇಕು, ಸ್ಮರಿಸಬೇಕು, ಅವರನ್ನು ನಾವು ಪೂಜಿಸಬೇಕು. ಅಂಥ ಒಂದು ತ್ಯಾಗ ಬಲಿದಾನದ ದ್ಯೋತಕವಾದಂಥ ರಾಯಣ್ಣನ ಒಂದು ಧೀರೋದಾತ್ತ ಕಥೆಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹೀಗಿರುವಾಗ ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕನ್ನಡಿಗ ಚಾನಲ್ ವೈಟಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ತಲುಪಿಸಿರಿ. ಜೊತೆಗೆ ರಾಯಣ್ಣನ ಸಿನಿಮಾಗಳು ಆಗಿವೆ ಹಾಗೂ ಸುದೀಪ್ ಅವರ ಒಂದು ನಾಯಕತ್ವದಲ್ಲಿ ಕೂಡ ಈ ಸಿನಿಮಾವನ್ನು ನಾವು ನೋಡಬಹುದಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.